ನವರಾತ್ರಿಯ 6ನೆಯ ದಿನದ ಶುಭಾಶಯಗಳು. ನವರಾತ್ರಿಯ 6ನೆಯ ದಿನ ದುರ್ಗೆಯನ್ನು ಕಾತ್ಯಾಯಿನಿಯಾಗಿ ಆರಾಧಿಸುತ್ತೇವೆ. ಯಾರು ಈ ಕಾತ್ಯಾಯಿನಿ? ಕಾತ್ಯಾಯಿನಿ ಕುರಿತಾದ ಕಥೆ ಏನು? ಈ ದಿನ ಧರಿಸಬಹುದಾದಂಥ ವಿಶೇಷವಾದ ಬಣ್ಣ ಯಾವುದು? ಕಾತ್ಯಾಯಿನಿಯ ದೇವಸ್ಥಾನಗಳು ಭಾರತದಾದ್ಯಂತ ಎಲ್ಲಿವೆ ಎಂದು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಕಾತ್ಯಾಯನ ಎಂಬ ಋಷಿಯು ಶಕ್ತಿ ದೇವಿಯ ಅಪಾರವಾದ ಭಕ್ತನಾಗಿರುತ್ತಾರೆ. ಇವರಿಗೆ ಶಕ್ತಿ ದೇವತೆಯು ತನ್ನ ಮಗಳಾಗಿ ಜನಿಸಬೇಕೆಂಬ ಆಸೆ ಇರುತ್ತದೆ. ಈ ಸಮಯಕ್ಕೆ ಮಹಿಷಾಸುರನು ದೇವಲೋಕದಲ್ಲಿರುವ ದೇವತೆಗಳಿಗೆಲ್ಲ ಕಾಟ ಕೊಡುತ್ತಿರುತ್ತಾನೆ. ದಿನ ಕಳೆದಂತೆ ಇವನ ಉಪಟಳ ಹೆಚ್ಚಾಗುತ್ತದೆ. ಎಲ್ಲ ದೇವತೆಗಳಿಗೂ ಮಹಿಷಾಸುರ ಒಂದು ದೊಡ್ಡ ಸವಾಲಾಗುತ್ತಾನೆ. ದೇವತೆಗಳೆಲ್ಲರೂ ಹೋಗಿ ಶಕ್ತಿ ದೇವತೆಯ ಬಳಿ ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ. ಶಕ್ತಿ ದೇವತೆಯು ಭೂಮಿಯ ಮೇಲೆ ಜನ್ಮ ತಾಳಿ ಮಹಿಷಾಸುರನ ಸಂಹಾರ ಮಾಡುವಂತೆ ನಿರ್ಧರಿಸುತ್ತಾಳೆ ಮತ್ತು ಕಾತ್ಯಾಯನ ಆಸೆ ಪೂರೈಸುವಂತಾಗುತ್ತದೆ ಎಂದು ಅವನ ಮಗಳಾಗಿ ಹುಟ್ಟುತ್ತಾಳೆ. ಅವಳಿಗೆ ಕಾತ್ಯಾಯಿನಿ ಎಂದು ಹೆಸರಿಡಲಾಗುತ್ತದೆ. ಅತಿ ಸುಂದರವಾಗಿಯೂ ಬಲಿಷ್ಠಳಾದ ಯುವತಿಯಾಗಿ ಕಾತ್ಯಾಯಿನಿ ಬೆಳೆಯುತ್ತಾಳೆ. ಕಾತ್ಯಾಯಿನಿ ಚಂಡ ಮತ್ತು ಮುಂಡ ಎನ್ನುವ ಮಹಿಷಾಸುರ ದೂತನ ಕಣ್ಣಿಗೆ ಬೀಳುತ್ತಾಳೆ. ಕಾತ್ಯಾಯಿನ ಸೌಂದರ್ಯಕ್ಕೆ ಬೆರಗಾಗುವ ಚಂಡ ಮತ್ತೆ ಮುಂಡ ಈ ವಿಷಯವನ್ನ ಮಹಿಷಾಸುರನಿಗೆ ತಿಳಿಸುತ್ತಾರೆ. ಈ ವಿಷಯವನ್ನು ತಿಳಿದ ಮಹಿಷಾಸುರ ಅತ್ಯಂತ ಖುಷಿಯಾಗಿ ತನ್ನ ದೂತನಾದ ದುಂದುಬಿಗೆ ಕಾತ್ಯಾಯಿನಿಯ ಬಳಿ ಹೋಗಿ ವಿವಾಹದ ಪ್ರಸ್ತಾಪವಿಡುವಂತೆ ಸೂಚಿಸುತ್ತಾನೆ. ದುಂದುಬಿ ಕಾತ್ಯಾಯಿನಿಯ ಬಳಿ ಹೋಗಿ ಮಹಿಷಾಸುರನ ಬಗ್ಗೆ ಅಪಾರವಾಗಿ ವರ್ಣನೆಯನ್ನು ಮಾಡಿ ಅವನನ್ನು ಮದುವೆಯಾಗುವಂತೆ ಪ್ರಸ್ತಾಪಿಸುತ್ತಾನೆ. ಕಾತ್ಯಾಯಿನಿ ನಗುತ್ತಾ ದುಂದುಬಿಗೆ ತನ್ನ ಕುಟುಂಬದ ಒಂದು ಆಚರಣೆಯ ಬಗ್ಗೆ ಹೇಳುತ್ತಾಳೆ. ಆ ಆಚರಣೆ ಏನೆಂದರೆ, ಕಾತ್ಯಾಯಿನಿಯನ್ನು ಯಾರಾದರೂ ವರಿಸಬೇಕಾದರೆ ಅವಳೊಡನೆ ಯುದ್ಧವನ್ನು ಮಾಡಿ ಗೆಲ್ಲಬೇಕೆಂಬುದು. ದುಂದುಬಿ ಈ ವಿಷಯವನ್ನ ಮಹಿಷಾಸುರನಿಗೆ ತಲುಪಿಸುತ್ತಾನೆ. ಇದನ್ನು ಕೇಳಿದ ಮಹಿಷಾಸುರ ಕಾತ್ಯಾಯಿನಿಯೊಡನೆ ಯುದ್ಧ ಮಾಡಲು ನಿರ್ಧರಿಸುತ್ತಾನೆ. ಯುದ್ಧ ಶುರುವಾಗುತ್ತದೆ. ಕಾತ್ಯಾಯಿನಿ ಮಹಿಷಾಸುರನ ಸೇನೆಯನ್ನೆಲ್ಲ ಬಗ್ಗಿ ಬಡಿಯುತ್ತಾಳೆ. ಕೊನೆಗೆ ಕಾತ್ಯಾಯಿನಿ ಮತ್ತು ಮಹಿಷಾಸುರ ಇಬ್ಬರು ಎದುರಾಗುತ್ತಾರೆ. ಈಗ ಮಹಿಷಾಸುರ ಒಂದು ಎಮ್ಮೆಯ ಅವತಾರವನ್ನು ತಾಳಿ ಕಾತ್ಯಾಯಿನಿಗೆ ದೊಡ್ಡ ಸವಾಲಾಗುತ್ತಾನೆ. ಕಾತ್ಯಾಯಿನಿ ಹೇಗೋ ಉಪಾಯ ಮಾಡಿ ಎಮ್ಮೆಯ ಬೆನ್ನಿನ ಮೇಲೆ ಏರಿ ನೆಲಕ್ಕುರುಳಿಸಿ ತನ್ನ ತ್ರಿಶೂಲದ ಸಹಾಯದಿಂದ ಸಂಹಾರ ಮಾಡುತ್ತಾಳೆ. ಮಹಿಷಾಸುರನ ಮರ್ದನೆಯನ್ನು ಮಾಡಿದ ಕಾತ್ಯಾಯಿನಿಗೆ ಮಹಿಷಾಸುರ ಮರ್ದಿನಿ ಎಂದು ಹೆಸರಿಸಲ್ಪಡಲಾಗುತ್ತದೆ. ಕಾತ್ಯಾಯಿನಿ ದೇವಿಗೆ 3 ಕಣ್ಗಳು ಹಾಗೂ 4 ಕೈಗಳಿವೆ. ತನ್ನ ಎಡಗೈಯಲ್ಲಿ ತ್ರಿಶೂಲ ಮತ್ತು ಕಮಲ ಹಿಡಿದಿರುತ್ತಾಳೆ. ಬಲಗೈಯಲ್ಲಿ ವರದ ಮುದ್ರ ಮತ್ತು ಅಭಯಮುದ್ರವಿರುತ್ತದೆ. ಈ ದಿನದ ವಿಶೇಷವಾದ ಬಣ್ಣ ಕೆಂಪು. ಕೆಂಪು ಬಣ್ಣ ಪ್ರೀತಿ ಮತ್ತು ಉತ್ಸಾಹವನ್ನು ಸಂಕೇತಿಸುತ್ತದೆ. ಈ ಬಣ್ಣವು ವ್ಯಕ್ತಿಯಲ್ಲಿ ಚೈತನ್ಯವನ್ನು ತುಂಬುತ್ತದೆ. ಉತ್ತರ ಪ್ರದೇಶದ ಮಥುರಾದಲ್ಲಿರುವ ಕಾತ್ಯಾಯಿನಿ ಪೀಠ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸುವ ಮಂದಿರವಾಗಿದೆ.